ನೀಲಮ ನಮ್ಮ ಪೂರು. ನೀಲವನ್ ಕಾಡಿನ ಪಕ್ಕದಲ್ಲೇ ಇದ್ದ ನಮ್ಮ ಜೀವರು. ಬದುಕು ಸರಳವಾಗಿತ್ತು. ನಾವು ರಾತರು, ಬೆಳೆಗಾರರು, ಕಮ್ನೆಗಾರರು. ಕಾಡು ನಮಗೆ ಜಾಲವನ್ನು ಕೊಟ್ಟುತ್ತಿತ್ತು, ನಮ್ಮನ್ನು ಕಾಯುತ್ತಿತ್ತು. ನಮ್ಮ ಜೀವನಾಡಿ. ನಾವು ಕಾಡನ್ನು ಗೌರವಿಸುತ್ತಿದ್ದೆವು, ಅದರ ಹಸಿಗಳನ್ನು, ಅದರ ಅಪಾಯಗಳನ್ನು. ನಮಗೆಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಳ್ಳುತ್ತಿದ್ದೆವು, ಹೆಚ್ಚಿಗೆ ಅಲ್ಲ. ದೊಡ್ಡವರು ಕಮೆಗಳನ್ನು ಹೇಳುತ್ತಿದ್ದರು, ದೆವ್ವಗಳು ಮತ್ತು ಮಾಯ ಕಪಾಟಗಳು. ಆಚರಿಕೆಗಳು ಮತ್ತು ಬುದ್ಧಿ ಮಾತುಗಳು ತಲೆಮಾರಿನಿಂದ ತಲೆಮಾರಿಗೆ ಬಂದಿದ್ದವು. ಒಂದು ದಿನ ಒಂದು ಪತ್ರ ಬಂತು. ತೋದ್ರಿನ್ ಗೊಂದರಿಗೆ ಬರೆದ ಪತ್ರ. ಯಾರು ಕಲಿಸಿದ್ದಾರೆಂದು ಯಾರಿಗೂ ತಿಳಿದಿರಲಿಲ್ಲ. ನಿಲ್ಲವನಲ್ಲಿ ಕುತೂಹಲ ಹೆಚ್ಚಾಯಿತು. ತಾರ ಸಭೆ ಕರೆಯಲಾಯಿತು. ಆದ ಮರ ಕೆಳಗೆ ನಾವೆಲ್ಲರೂ ಸೇರಿದ್ದೆವು. ಗಬ್ದರು ಪತ್ರವನ್ನು ಜೋರಾಗಿ ಓದಿದರು. ಪತ್ರದಲ್ಲಿ ಒಂದು ಗುಪ್ತ ಗುಹೆಯ ಬಗ್ಗೆ ಬರೆದಿತ್ತು. ನಿಲ್ಲವನ್ ಕಾಡಿನ ಆದಲ್ಲಿರುವ ಗುಹೆ. ಒಂದು ಮಾಂತ್ರಿಕ ವಸ್ತು ಅದರೊಳಗೆ ಇದೆ ಎಂದು ಹೇಳಲಾಗಿತ್ತು. ಟೀಗ್ ನೋಟನಿದೆ ಸಾಹೇಜ್ ಗುಂಡಿ ಫೆಮಿಸನ್ನಾಗಿ ಮೇಬಾರು. ಆಮು ನಮ್ಮ ಪೂರಿನ ಜಿರಿವಂತ ಬೆಟ್ಟೆಗಾರ ಮುಂದೆ ಬಂದ. ಅವನು ಗುಹೆಯನ್ನು ಹುಡುಕುತ್ತೇನೆ ಎಂದು ಹೇಳಿದ. ನಿಲ್ಲವನದ ಉದ್ಧಾರಕ್ಕಾಗಿ ಎಂದು ಹೇಳಿದ. ಅವನ ಕಂಪುಗಳಲ್ಲಿ ದೈಖ ಸಂಕಲ್ಪ ಕಾಣುತ್ತಿತ್ತು. ಅವನು ತನ್ನ ಮಾತನ್ನು ಉಳಿಸಿಕೊಳ್ಳುತ್ತಾನೆ ಎಂದು ನಮಗೆ ತಿಳಿದಿತ್ತು. ರಾಮು ಕಾಡಿಗೆ ಹೊರಟು. ಹಗಲು ರಾತ್ರಿಗಳಾದವು. ಪತ್ರದಲ್ಲಿನ ಸುಳುವುಗಳನ್ನು ಅನುಸರಿಸಿದ. ಅವನ ಜೆಡಿ ಎಂದಿಗೂ ಕುಕ್ಕಲಿಲ್ಲ. ಕೊನೆಗೆ ಅದನ್ನು ಕಂಡುಹಿಡಿದ. ಗುಪಗುಹೆ. ಅದು ಬಾಯಿಗಳು ಮಿಲ್ಗನಿ ಬಟನ್ವಿನ್ ಟಚ್ಕೋತು. ಆಮು ಗುಹೆಯೊಳಗೆ ಹೋದ. ಕತ್ತಲೆ ಅವನನ್ನು ಆವರಿಸಿತು. ಆದರೆ ನಂತರ ಒಂದು ಬೆಳಕು, ಮಮದುವಾದ ದಿವ್ಯವಾದ ಬೆಳಕು. ಗುಹೆಯ ಮಮ್ಯದಲ್ಲಿ ಒಂದು ಪುಸ್ತಕ ತೆರೆದಿತ್ತು. ಅದು ಒಳಗಿನ ಬೆಳಕಿನಿಂದ ಮೀನುಗುತ್ತುತ್ತಿತ್ತು. ರಾಮು ಕೈಯನ್ನು ಚಾಚಿದ. ಅವನ ಬೆರಳುಗಳು ಪುಸ್ತಕವನ್ನು ಮುಟ್ಟಿದಾಗ ಗುಹೆ ಮೀನುಗಿತು. ಅವನ ಸುತ್ತಲಿನ ಪ್ರಪಂಚ ಕಮ್ಮರೆಯಾಯಿತು. ಅವನು ಸಿಕ್ಕಿಬಿದ್ದ. ಪುಸ್ತಕದೊಳಗೆ ಒಂದು ಧ್ವನಿ ಪ್ರತಿಧ್ವನಿಸಿತು. ಮಂತ್ರವನ್ನು ಯೋದು ಅಂದಾಗ ಜಿನ್ನು ಹಿಂತಿರುಗುತ್ತೆ ಎಂದು ಹೇಳಿತು.